ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅಮ್ಮ ಮನೇಲಿದ್ದೀನಿ. ಅಮ್ಮ ಮನೇಲಿ ತುಂಬ ಸ್ಪೆಷಲ್ ಇದೆ. ಸೊ ಅಕ್ಕ ಬಿರಿಯಾನಿ ಮಾಡಿದ್ದಾರೆ, ಅಮ್ಮ ಚಿಕನ್ ಗ್ರೇವಿ ಜೊತೆಗೆ ನೀವೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಮಾಮೂಲಿ ವಡೆ ಅಲ್ಲ, ಚಿಕನ್ ಬ್ರೆಸ್ಟ್ ವಡೆ. ಓಕೆನಾ, ಚಿಕನ್ ಬ್ರೆಸ್ಟ್ ಥೈಲ್ಸ್ ಹಾಕ್ಬಿಟ್ಟು ವಡೆ ಮಾಡಿರೋವಂಥದ್ದು ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಓಕೆನಾ, ಮೊದಲಿಗೆ ಇದೆಲ್ಲ ಥರ ವಡೆಗೆ ಹಾಕೋ ರೆಸಿಪಿ, ವಡೆಗೆ ಯಾವ ಥರ ನೀವು ಹಾಕ್ತೀರಾ ಅದಕ್ಕೆ ಸ್ವಲ್ಪ ನಾನು ಅಮ್ಮ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ದಟ್ಸ್ ಹಸಿರು ಮೆಣಸಿಕಾಯಿ, ಬ್ಯಾಡಗೆ ಮೆಣಸಿಕಾಯಿ, ಗುಂಟೂರು ಮೆಣಸಿಕಾಯಿ, ಪಲಾವ್ ಎಲೆ, ಮೆಣಸು, ಜೀರಿಗೆ, ಕೊಬ್ಬರಿ, ಅದಾದ ನಂತರ ಶುಂಠಿ ಹಾಕ್ತಿದ್ದಾರೆ, ಅದಾದ ನಂತರ ಚಕ್ಕೆ ಲವಂಗ ಹಾಕ್ತಿದ್ದಾರೆ, ಅದಾದ ನಂತರ ಬೆಳ್ಳುಳ್ಳಿ. ಆದಷ್ಟು ಇವಾಗ ಮುಂಚೆ ಏನು ತೋರಿಸ್ತಲ್ವ ಅದಷ್ಟು ರುಬ್ಕೊಳ್ಳೋಕ್ಕೆ. ಓಕೆನಾ, ಇದು ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಚಿಕನ್ ಥೈಲ್ಸ್, ಚಿಕನ್ ಬ್ರೆಸ್ಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಕಡಲೆಬೇಳೆನ 1 ಅವರ್ ಸೋಕ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ನಾನು ಮೊದಲು ಪೌಡರ್ ಮಾಡ್ಕೊಳ್ಳೋಕೆ ಏನೇನು ತೋರಿಸ್ತೆ ಅಲ್ವಾ, ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಅದೆಲ್ಲ ಈ ಥರ ತರ್ತರಿಯಾಗಿ ಪೌಡರ್ ಹಾಕಾದ್ಮೇಲೆ ಕಡಲೆಬೇಳೆ ಹಾಕಿ ಮತ್ತೆ ಅದನ್ನು ಪೌಡರ್ ರೀತಿಯಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ಪೌಡರ್ ಆದ ನಂತರ ನಾನು ಚಿಕನ್ ಬ್ರೆಸ್ಟ್ ಏನಿತ್ತು ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಅದನ್ನು ಕೂಡ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ತುಂಬ ತೀರಾ ನುಣ್ಣಗಲ್ಲ, ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಅಕ್ಕ ಬಿರಿಯಾನಿ ಮಾಡಿದರು, ಫಸ್ಟ್ ಟೈಮ್ ಅವರು ಒಂದು ಬಿರಿಯಾನಿ ಮಾಡಿರೋದು. ಅದಾದ ನಂತರ ಗ್ರೇವಿ, ಚಿಕನ್ ವಡೆ. ಸೊ ಡೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳ ಜೊತೆ ಆಟ ಆಡಿಕೊಂಡು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ದಿನ. ಅದಾದ ನಂತರ ಒಂದು ಬೌಲಿಗೆ ಏನು ನಾವು ರುಬ್ಬಿಟ್ಕೊಂಡಿದ್ರಲ್ವ ಮೆಣಸಿಕಾಯಿಗಳು, ಚಿಕನ್ ಬ್ರೆಸ್ಟು, ಅದಾದ ನಂತರ ಕಡಲೆಬೇಳೆ ಎಲ್ಲ ರುಬ್ಬಿಟ್ಕೊಂಡಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬೌಲಿಗೆ ಹಾಕ್ಕೊಂಡಾದ ನಂತರ ನಾವು ಏನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದಿಷ್ಟು ಜೊತೆಗೆ ನೀವು ಬೇಕು ಅಂದರೆ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ. ಓಕೆನಾ, ನಾವು ಹಾಕ್ಕೊಳ್ತಾ ಇದ್ದೀವಿ, ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಓಕೆನಾ, ಇದ್ರ ಜೊತೆಗೆ ನೀವು ಬಿಳಿ ಎಳ್ಳು ಕೂಡ ಆ್ಯಡ್ ಮಾಡ್ಕೊಬೋದು. ಚಿಕನ್ನೇ ಹೀಟಾಗಿರೋದ್ರಿಂದ ನಾವು ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಹೀಟು ಪ್ರಾವಿಷನ್ ಇದೆ ಅಂತ ನಿಮಗೆ ಏನಾದ್ರು ಅನಿಸ್ತು ಅಂತಂದರೆ ಯು ಕ್ಯಾನ್ ಆ್ಯಡ್ ಬಿಳಿ ಎಳ್ಳು. ಓಕೆನಾ, ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲನೂ ಹೊಂದ್ಕೊಳ್ಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಿಶ್ರಣ, ಇದಿಷ್ಟೂ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅದವರೆಗೂ ನೀವು ಕಲಿಸ್ಕೊಳ್ಳಿ. ಓಕೆನಾ, ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟನ್ನ ನಾನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೆ. ಓಕೆನಾ, ಸ್ಕಿಪ್ ಮಾಡಿದೆ, ಸಾರಿ. ಸಾಲ್ಟನ್ನ ನಾನು ಚಿಕನ್ ಬ್ರೆಸ್ಟ್ ಹಾಕ್ಕೊಂಡಾಗ ಗ್ರೈಂಡ್ ಮಾಡಿ ತೋರಿಸ್ದಲ್ವ, ಆ ಗ್ರೈಂಡಿಂಗೇ ನಾನು ಸಾಲ್ಟನ್ನ ಹಾಕ್ಕೊಂಡಿದ್ದೆ. ಓಕೆನಾ, ನೀವು ಬೇಕಾದರೆ ಈ ಥರನೂ ಕೂಡ ಹಾಕ್ಕೊಳ್ಬೋದು, ಕಲಿಸ್ಬೇಕಾದ್ರೂ ಹಾಕ್ಕೊಳ್ಬೋದು, ರುಬ್ಬೇಕಾದ್ರೂ ಹಾಕ್ಕೊಳ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ವಿ. ಅದಾದ ನಂತರ ಎಲ್ಲನೂ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಸೊ ಇದು ಅಮ್ಮ ಚಿಕನ್ ವಡೆ ಯಾಕೆ ಮಾಡಿದ್ರು, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ ಹೊಸಾಗಿ ಅಮ್ಮ ಬೈತಾನೇ ಇರ್ತಾರೆ, ಯಾವಾಗಲೂ ಹಳೆ ರೆಸಿಪಿನೇ ಹಾಕ್ತೀಯಾ ಅಂತಂದ್ಬಿಟ್ಟು. ಸೊ ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಅಮ್ಮನೇ ಸ್ವತಃ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ವಡೆನ ನೀವು ಯಾವ ಥರ ತಡ್ತೀರೋ ಅದೇ ಥರ ವಡೆನ ತಟ್ಟಿ ಹಾಕೋದು, ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್. ಎಲ್ಲೂ ಬಿಟ್ಕೊಳ್ಳೋದು, ಸ್ಕ್ರ್ಯಾಚಸ್ ಆಗೋದು, ಮುರಿದೋಗೋದು ಅದೆಲ್ಲೂ ಆಗಿಲ್ಲ. ಸೇಮ್ ವಡೆ ಥರನೇ ಬಂತು. ಆದರೆ ತಿಂದಾಗ ಅದ್ರ ಟೇಸ್ಟೇ ಬೇರೆ ಥರನೇ. ನೀವು ಚಿಕನ್ 65 ತಿಂದಿದ್ರೆ ಗೊತ್ತಿರುತ್ತೆ, ಸ್ವಲ್ಪ ಅದೇ ಥರ ರಿಲೇಟೆಡ್ ಆಗಿತ್ತು ಟೇಸ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳು ಚಿಕನ್ ತಿನ್ನಲ್ಲ, ಆ ಥರ ಏನಾದ್ರು ತಿನ್ನಲ್ಲ, ಚಿಕನ್ನ ಮನೆಯಲ್ಲೇ ಕೂತ್ಕೊಂಡು ತಿನ್ನಬೇಕು, ಆ ಥರ ಏನಾದ್ರು ಹೊರಗಡೆಯಿಂದ ತೊಗೊಂಡೋಗೋಕ್ಕಾಗಲ್ಲ. ಚಿಕನ್ ಲವರ್ಸ್ ಆಗಿದ್ರೆ ನೀವು ಈ ಥರ ವಡೆ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ಬೋದು. ಚಿಕನ್ ಪಕೋಡ ಕೂಡ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಅದನ್ನು ಕೂಡ ನೀವು ಔಟ್ಸೈಡ್ ಕ್ಯಾರಿ ಮಾಡ್ಬೋದು. ಮೆಣಸಿಕಾಯಿ ಅಥವಾ ಏನಾದ್ರು ಒಂದು ಕಡ್ಡಿ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ನೋಡಿ, ಚಿಕನ್ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿತ್ತು, ಗ್ರೇವಿನೂ ಅಷ್ಟೇ ಟೇಸ್ಟಾಗಿತ್ತು. ಅಕ್ಕ ಮಾಡಿ ಚಿಕನ್ ಬಿರಿಯಾನಿ. ಸೊ ಸಾಲ್ಟ್ ಕಮ್ಮಿ ಆಗಿತ್ತು, ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಕೂಡ. ಡೇ ಅಮ್ಮ ಮನೇಲಿ ಹೆಂಗೆ ಕಳಿತೀವಿ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಡೇ ಹೊರಟೋಗುತ್ತೆ. ಮುಂಚೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಅಮ್ಮ ಮನೆಗೆ, ಬಟ್ ಈ ಪಾಸ್ಟ್ 2 ಮಂತ್ಸಿಂದ ಯಾವಾಗ ಅಮ್ಮ ಮನೆಗೆ ಹೋಗ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹೋದಾಗೆಲ್ಲನೂ ಅಮ್ಮ ಮಿಸ್ ಮಾಡದೆ ಏನಾದರೂ ಮಾಡಿ ತಿನ್ಸೇ ಕಳಿಸೋದು, ಹಾಗೆ ಅಂತೂ ಕಳಿಸಲ್ಲ. ಸೊ ಅದಾದ ನಂತರ ನೋಡ್ತಾ ಇದ್ದೀರಲ್ಲ ನೀವು ಯಾವ ಥರ ಗೋಲ್ಡನ್ ಬ್ರೌನ್ ಆಗಿದೆ ಅಂತಂದ್ಬಿಟ್ಟು. ಇದಿಷ್ಟು ಆದಮೇಲೆ ಸೈಡಿಗೆ ಎತ್ತಿಕೊಳ್ಬೇಕು ಅಷ್ಟೇ. ಸೈಡ್ಗೆ ಎತ್ತಿಕೊಂಡು ಅದನ್ನ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೇಮ್ ವಡೆ ಥರನೇ ಬಂದಿದೆ ಅಲ್ವಾ ನೋಡೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋದಕ್ಕೂ.
ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಈ ರೆಸಿಪಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.